ನಾವೆಲ್ಲ ಇಲ್ಲಿ ಪಾಪ ಅಣ್ಣ ಅನ್ಯಾಯವಾಗಿ ಈಚೆ ಬಂದ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡು ಅಣ್ಣಂಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರೆ ಅಣ್ಣ ಸಿಕ್ಕ ಇಂಟರ್ವ್ಯೂಲೆಲ್ಲ ಬಂದು ಕೂತ್ಕೊಂಡು ಗಿಲ್ಲಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಈ ಥರ ಎಲ್ಲ ಒಂದು ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿಕೊಂಡು ಆಮೇಲೆ ಯಾರು ಗೆಲ್ಲಬೇಕು ಅಂತ ಅಂದರೆ ಯಾರು ಗೆದ್ದರೂ ನನಗೆ ಸಮಾಧಾನ ಇಲ್ಲ, ನಾನೇ ಗೆಲ್ಲಬೇಕಾಗಿತ್ತು ಅಂತ ಎಲ್ಲ ಹೇಳ್ಕೊಂಡು ಇಂಟರ್ವ್ಯೂ ಕೊಡ್ತಿದ್ದಾರೆ ಅಣ್ಣ. ನನಗೇನು ಅನಿಸುತ್ತೆ ಅಂತಂದರೆ ಇದೇ ಜೋಶು ಮೀಡಿಯಾ ಮುಂದೆ ಕೂತ್ಕೊಂಡು ಮಾತಾಡೋಂಥ ಜೋಶು, ಅಷ್ಟೊಂದು ಆಕ್ರೋಶ ಮನೆ ಒಳಗಡೆ ತೋರಿಸಿದ್ರೆ ಅಟ್ಲೀಸ್ಟ್ ಟಾಪ್ 3ಯಲ್ಲಾದರೂ ಬರ್ತಿದೆ ಅಂತ ಅನಿಸುತ್ತೆ. ಹೆಂಗೆ ಅಂತಂದರೆ ಮನೇಲಿ ಏನೂ ಗೊತ್ತಿಲ್ಲದಿರೋರ ಥರ ಇದ್ಬಿಟ್ಟು ಆ್ಯಂಡ್ ಅವ್ರು ಇದ್ದರು ಅನ್ನೋದೇ ನಮಗೆ ಗೊತ್ತಿಲ್ಲ, ಮಾಡೋರು ಇದ್ದರೂ ಬಿಗ್ ಬಾಸಲ್ಲಿರೋದೇ ಗೊತ್ತಿಲ್ಲ, ಆ ಥರ ಇದ್ಬಿಟ್ಟು ಇಲ್ಲಿ ಮೀಡಿಯಾ ಮುಂದೆ ಬಂದ್ಬಿಟ್ಟು ಹಂಗೆ ಮಾಡಬೇಕಾಯ್ತು, ನಾನೇ ವಿನ್ ಆಗಬೇಕಾಗಿತ್ತು ಅಂತ ಅಂದ್ಬಿಟ್ರೆ ಅದನ್ನು ಯಾರು ಕೇಳ್ತಾರೆ? ಆ್ಯಂಡ್ ಇವ್ರು ಹೇಳ್ತಾರೆ ಗಿಲ್ಲಿ ಒಂದು ಟಾಸ್ಕ್ ಆಡಿರೋದನ್ನ ನೋಡಿಲ್ಲ ಅಂತ, ಅವ್ನು ಆಡಿರೋ ಎಲ್ಲ ಟಾಸ್ಕಲ್ಲೂ ಗೆದ್ದವನೇ. ನೀವು ಯಾವ ಟಾಸ್ಕ್ ಆಡಿದ್ದೀರಪ್ಪ? ಯಾರನ್ನ ನೋಡಿದ್ದೀರಿ ಅಂದರು ಮಾಡು ಟಾಸ್ಕ್ ಆಡಿರೋದು? ನಾನಂತೂ ನೋಡಿಲ್ಲಪ್ಪ ಯಾವುದನ್ನು. ಮಾತಾಡೋದಕ್ಕೂ ಒಂದು ರೀತಿ ಇರುತ್ತೆ. ಆ್ಯಂಡ್ ನನಗೇನಂತ ಅನಿಸಿದೆ ಇವಾಗ ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದು ಮಾಳುನೇ ಬೇರೆ, ಈಗ ಈಚೆ ಬಂದಿದ್ದಾರಲ್ಲ ಆ ಮಾಳುನೇ ಬೇರೆ ಅಂತ ಅನಿಸ್ತಿದೆ. ಸೊ ಒಳಗಡೆ ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ನಾನು ಒಳ್ಳೆಯವರು ಅಂತ ಪೋಟ್ರೆ ಮಾಡ್ಕೊಂಡಿದ್ರು ಅಂತ ಅನಿಸ್ತೈತೆ ನನಗೆ ಇವಾಗ. ಏನಾದರೂ ಅಷ್ಟೊಂದು ಒಳ್ಳೆಯವರಾಗಿದ್ದಿದ್ರೆ ಅಟ್ಲೀಸ್ಟ್ ಗಿಲ್ಲಿ ಬೇಡ ಗುರು, ತಂಗಿ ಅಂತ ಇಷ್ಟಪಡೋ ಅಂಥ ರಕ್ಷಿತನಾದರೂ ಅವಳು ಗೆಲ್ತಾಳೆ ಅಂತ ಹೇಳ್ಬೋದಾಗಿತ್ತು ತಾನೆ. ಸ್ವಾರ್ಥ ಇರಬೇಕು, ಅತಿ ಸ್ವಾರ್ಥ ಇರಬಾರ್ದು, ಆ್ಯಂಡ್ ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಏನು ಗೊತ್ತಾ, ಇವ್ರುಗಳಿಗೆಲ್ಲ ಫ್ಯಾನ್ಸ್ ಇದ್ದಾರೆ ಅಂತ ನಾನು ಏನೇ ಮಾಡಿದ್ರು ಅದು ಜೈ ಅಂತಾರೆ. ಫ್ಯಾನ್ಸ್ ಅದೇ ಅವ್ರ ಪವರು. ಆ್ಯಂಡ್ ಈ ಜನಗಳು ಹೆಂಗೆ ಗೊತ್ತಾ, ಯಾರನ್ನ ಒಬ್ಬನ ಫ್ಯಾನ್ ಅಂತ ಅಂದ್ಕೊಂಡ್ಬಿಟ್ರೆ ಅವ್ರು ಒಳ್ಳೇದೇ ಮಾಡಲಿ ಅಥವಾ ಕೆಟ್ಟದೇ ಮಾಡಲಿ ಜೈ 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 ಅಂದ್ಬಿಡ್ತಾರೆ. ಫ್ಯಾನ್ಸ್ ಅಂದರೆ ಹೆಂಗೆ ಗೊತ್ತಾ, ಒಂದು ರಿಯಲ್ ಫ್ಯಾನ್ ಹೆಂಗೆ ಗೊತ್ತಾ ಇರಬೇಕು, ಅವನು ಒಳ್ಳೇದು ಮಾಡಿದ್ರೆ ಎತ್ತಿ ಮೆರೆಸ್ಬೇಕು, ಅವ್ನು ಕೆಟ್ಟದ್ದು ಮಾಡಿದ್ರೆ ಬೈದು ಬುದ್ಧಿ ಹೇಳಬೇಕು, ಅದು ರಿಯಲ್ ಫ್ಯಾನ್ಸ್ ಅಂತ. ಆ್ಯಂಡ್ ಗಿಲ್ಲಿ ಫ್ಯಾನ್ಸ್ಗಳು ಎಷ್ಟು ಜನ ಸಪೋರ್ಟ್ ಮಾಡಿಲ್ಲ ಮಾಡೋಗೆ, ಕುತ್ಕೊಂಡು ಇಷ್ಟ ಬಂದಂಗೆ ಮಾತಾಡೋದಲ್ಲ, ಇದೇ ಮಾತು ಇದೇ ಪೌರುಷನ ಒಳಗಡೆ ತೋರಿಸಿದಿದ್ರೆ ಅಟ್ಲೀಸ್ಟ್ ಇನ್ನೂ ಒಂದು ವಾರ ಇರ್ಬೋದಾಗಿತ್ತು. ನನಗಂತೂ ಇಷ್ಟ ಆಗಲಿಲ್ಲ, ನಾನು ಮಾಡೋದು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಈ ಇಂಟರ್ವ್ಯೂಸ್ ಎಲ್ಲ ನೋಡಾದ್ಮೇಲೆ ನನಗೆ ಡಿಫ್ರೆಂಟ್ ವ್ಯಕ್ತಿನೇ ಕಾಣಿಸಿದ್ರು. ನಿಮಗೇನಂತ ಅನಿಸಿದ್ರ ಬಗ್ಗೆ ಕಾಮೆಂಟ್ ಮಾಡ್ರಪ್ಪ.